ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಬದುಕು ಅನಿಶ್ಚಿತ ಪಯಣ. ಯಾರು ಯಾವಾಗ ಹೇಳುತ್ತಾರೆ, ಯಾವಾಗ ಬೀಳುತ್ತಾರೆ ಎಂಬುದನ್ನು ದೃಢವಾಗಿ ಹೇಳಲಾಗದು. ಯಶಸ್ಸಿಗೆ ನಿಶ್ಚಿತ ದಾರಿಗಳಿಲ್ಲ. ಆದರೆ ಯಶಸ್ವಿ ವ್ಯಕ್ತಿಗಳೆಲ್ಲರ ಪಯಣದ ಹಾದಿ ಹಿಂತಿರುಗಿ ನೋಡಿದರೆ ಅಲ್ಲಿ ಅವರು ಪಾಲಿಸಿದ ಒಂದಿಷ್ಟು ನಿಯಮಗಳು ಬಹುತೇಕ ಒಂದೇ ಆಗಿರುತ್ತವೆ. ಹಾಗಾದರೆ ಆ ನಿಯಮಗಳು ಯಾವುವು? ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತವೆಯಾ? ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಮೊದಲನೆಯದು, ಇನ್ನೊಬ್ಬರ ಅನಿಸಿಕೆಗಳು ನಿಮ್ಮ ಬದುಕನ್ನು ನಿಯಂತ್ರಿಸದಿರಲಿ. ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೋ ಎಂಬುದಕ್ಕಿಂತ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುವಿರಿ ಎಂಬುದು ಮುಖ್ಯವಾಗುತ್ತದೆ. ನಿಮಗೆ ಹಾಗೂ ನಿಮ್ಮ ಬದುಕಿಗೆ ಏನು ಮುಖ್ಯವೋ ಅದನ್ನೇ ನೀವು ಮಾಡಬೇಕೇ ಹೊರತು ಬೇರೆಯವರು ಬಯಸಿದ್ದಲ್ಲ. ಹಳೆಯ ಸೋಲುಗಳು ಹಿಂಬಾಲಿಸದಿರಲಿ. ಭೂತಕಾಲವು ಎಂದಿಗೂ ಭವಿಷ್ಯವನ್ನು ನಿರ್ಧರಿಸಲು ಬಿಡಬಾರದು. ಭವಿಷ್ಯಕ್ಕಾಗಿ ಈಗೇನು ಮಾಡುವಿರಿ ಎಂಬುದು ಸೋಲುಗಳನ್ನು ದಾಟಿ ಸಾಗುವ ಮನಸ್ಥಿತಿಯೇ ಎಲ್ಲಕ್ಕಿಂತ ಮುಖ್ಯವಾಗುತ್ತದೆ. ಮೂರನೆಯದು, ನಿಮಗೇನು ಬೇಕು ಎಂಬುದರ ಕುರಿತು ಅನಿಶ್ಚಿತೆಯಿಂದ ಹೊರಬನ್ನಿ. ಮುಂದೆ ಎಲ್ಲಿ ಹೋಗಬೇಕೆಂಬುದು ತಿಳಿದಿಲ್ಲವಾದರೆ ಯಾವಾಗಲೂ ಇದ್ದಲ್ಲೇ ಇರುವಿರಿ. ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದನ್ನು ಮೊದಲು ನಿರ್ಧರಿಸಿ, ನಂತರ ಅದನ್ನು ಪಡೆಯುವುದು ಗುರಿಯಾಗಿಸಿಕೊಂಡು ಕೆಲಸ ಮಾಡಿ. ನಾಲ್ಕನೆಯದು, ಗುರಿ ಸಾಧಿಸಲು ಯಾವತ್ತೂ ತಡವಾಗುವುದಿಲ್ಲ. ಗಿಡವೊಂದನ್ನು 20 ವರ್ಷಗಳ ಹಿಂದೆ ನೆಟ್ಟಿದರೆ ಅದು ಸರಿಯಾದ ಸಮಯವಾಗುತ್ತಿತ್ತು ಎಂದು ಕೊರಗುವುದರಲ್ಲಿ ಅರ್ಥವಿಲ್ಲ. ಆ 20 ವರ್ಷದ ಹಿಂದೆ ಬಿಟ್ಟರೆ ಗಿಡ ನೀಡಲು ಮತ್ತೊಂದು ಸರಿಯಾದ ಸಮಯವಿದೆ, ಅದು ಹಿಂದೆ. ಬದುಕಿನಲ್ಲಿ ಯಾವಾಗಲೂ 2 ಪ್ರಮುಖ ಆಯ್ಕೆಗಳಿರುತ್ತವೆ. ಬದುಕು ಇದ್ದಂತೆಯೇ ಒಪ್ಪಿಕೊಂಡು ಬಿಡುವುದು, ಇಲ್ಲವೇ ಅದನ್ನು ಬದಲಾಯಿಸಲು ಬೇಕಾದ ಜವಾಬ್ದಾರಿ ಹೊರಲು ತಯಾರಾಗುವುದು. ಐದನೆಯದು, ಹೇಗೆ ಯಾವಾಗ ಸಾಯಬೇಕೆಂಬುದನ್ನು ನಾವು ನಿರ್ಧರಿಸಲಾರೆವು, ಆದರೆ ಹೇಗೆ ಬದುಕಬೇಕೆಂಬ ಆಯ್ಕೆ ಮಾಡಿಕೊಳ್ಳಲು ಪ್ರತಿದಿನವೂ ಒಂದು ಅವಕಾಶವಿರುತ್ತದೆ. ಹೀಗಾಗಿ ಹೇಗೆ ಬದುಕಬೇಕೆಂದು ಹಿಂದೆ ನಿರ್ಧರಿಸಿ. ಆರನೆಯದು, ಯಾವಾಗಲೂ ಸರಿ ಹೆಜ್ಜೆಯನ್ನು ಇಡಬೇಕೆಂದಿಲ್ಲ. ಯಶಸ್ಸಿಗಾಗಿ ಗುರಿ ಇಡಿ, ಆದರೆ ಅದಕ್ಕಾಗಿ ತಿಳಿಯದೆ ತಪ್ಪು ಮಾಡುವುದರಲ್ಲಿ ತಪ್ಪಿಲ್ಲ, ಏಕೆಂದರೆ ತಪ್ಪುಗಳು ಹಲವು ಪಾಠಗಳನ್ನು ಕಲಿಸುತ್ತವೆ. ಏಳನೆಯದು, ವಿತಂಡವಾದಗಳು ಬೇಡವೇ ಬೇಡ. ಸಮಸ್ಯೆಯಿಂದ ದೂರ ಓಡಿ ಹೋಗುವುದಕ್ಕಿಂತ ನಿಂತು ಆ ಸಮಸ್ಯೆಗೆ ಪರಿಹಾರ ಹುಡುಕುವುದು ಹೆಚ್ಚು ಸರಿಯಾದ ನಡೆ. ಸಮಸ್ಯೆಯತ್ತ ಮುಖ ಮಾಡಿ, ಅವುಗಳ ಬಗ್ಗೆ ಮಾತನಾಡಿ, ಜನರನ್ನು ಕ್ಷಮಿಸಿ, ಅರ್ಹರನ್ನು ಪ್ರೀತಿಸಿ. ಎಂಟನೆಯದು, ನಿರ್ಧಾರ ತೆಗೆದುಕೊಳ್ಳುವ ಬದಲು ಎಲ್ಲ ವಿಷಯಕ್ಕೂ ಒಂದು ಕಾರಣ ಹುಡುಕಿಕೊಂಡು ಮಾತನಾಡುವುದು ಸೂಕ್ತವಾಗುತ್ತದೆ. ಒಂಬತ್ತನೆಯದು, ಸಕಾರಾತ್ಮಕ ಕಣ್ಣುಗಳಿಲ್ಲವಾದರೆ ಎಂದಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ. ಅದಕ್ಕೆ ಅಲ್ಲವೇ ದೃಷ್ಟಿಯಂತೆ ಸೃಷ್ಟಿ ಎನ್ನುವುದು. ಬದುಕು ನಿಮಗೆ ನೀಡಿರುವ ಒಳ್ಳೆಯದೆಲ್ಲದರ ಬಗ್ಗೆ ಕೃತಜ್ಞತೆ ಇರಲಿ. ಕೊನೆಯದಾಗಿ, ವರ್ತಮಾನದಲ್ಲಿ ಬದುಕಿ. ಬದುಕಿನಲ್ಲಿ ದೊಡ್ಡದೆಲ್ಲವೂ ಸಣ್ಣ ಸಣ್ಣ ಸಂಗತಿಗಳು ಸೇರಿಯೇ ಆಗುವುದು. ಹಾಗಾಗಿ ವರ್ತಮಾನದಲ್ಲಿ ಬದುಕುವುದು ಬಹಳ ಮುಖ್ಯವಾಗುತ್ತದೆ. ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.